ಬಿಬಿಎಂಪಿ ಹೋಗಿ ಜಿಬಿಎ ಬಂದರೂ ಕೂಡ ಅಧಿಕಾರಿಗಳ ಹಣೆಬರಹ ಬದಲಾಗಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಜಿಬಿಎ ಸ್ಟಾರ್ಟ್ ಮಾಡಿದಂತಹ ಒಂದು ಕಾಮಗಾರಿ ಈಗ ಜನರ ಗೋಳಾಟಕ್ಕೆ ಕಾರಣವಾಗಿದೆ. ಯಾವುದು ಆ ಕಾಮಗಾರಿ? ಅದರಿಂದ ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆ ಆದರೂ ಏನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಜಿಬಿಎ ಕಳಪೆ ಕಾಮಗಾರಿಗೆ ಜನರ ಆಕ್ರೋಶ. ಬೇಕಾಬಿಟ್ಟಿ ಫುಟ್ಪಾತ್ ಸ್ಲಾಬ್ ಹಾಕಿ ಹೋದ ಜಿಬಿಎ. 11 ತಿಂಗಳಿನಿಂದ ನಿಧಾನಗತಿಯ ಕಾಮಗಾರಿ. ವಿಪರೀತ ಧೂಳಿನಿಂದ ನಿವಾಸಿಗಳಿಗೆ ಆರೋಗ್ಯ ಸಮಸ್ಯೆ. ಜಿಬಿಎ ಮಾಡುವಂತ ಎಲ್ಲ ಕಾಮಗಾರಿಗಳು ಕೂಡ ಎಡವಟ್ಟನ್ನು ಯಾಕೆ ಮಾಡಿಕೊಳ್ಳುತ್ತೆ ಗೊತ್ತಾಗ್ತಾ ಇಲ್ಲ. ಯಾವುದೇ ರೀತಿಯಾದಂಥ ಮೇಂಟೆನೆನ್ಸ್ ಅನ್ನು ಸರಿಯಾಗಿ ಮಾಡೋದಿಲ್ಲ. ನಾನೀಗ ಪ್ಲಾಟ್ಫಾರ್ಮ್ ರೋಡಲ್ಲಿದ್ದೀನಿ. ಇದು ಶೇಷಾದ್ರಿಪುರಂನ ಪ್ಲಾಟ್ಫಾರ್ಮ್ ರಸ್ತೆ ಅಂತಲೇ ಕರೀತಾರೆ. ಈ ರಸ್ತೆಯ ಪರಿಸ್ಥಿತಿ ಅಂದರೆ ಕಳೆದ 11 ತಿಂಗಳಿನಿಂದಲೂ ಕೂಡ ಇಲ್ಲಿ ಕಾಮಗಾರಿಯನ್ನು ರಸ್ತೆಯಲ್ಲಿ ಮಾಡಲಾಗ್ತಾ ಇದೆ. ಈಗ ಒಂದು ಕಡೆ ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಜೊತೆಗೆ ಇಲ್ಲಿ ಡ್ರೈನೇಜ್ ಸಿಸ್ಟಮನ್ನು ಮಾಡ್ತಿದ್ದಾರೆ, ಅದು ಒಂದು ಲೆವೆಲ್ಗೆ ಮಾಡ್ತಾ ಇಲ್ಲ. ಇದೆಲ್ಲವೂ ಕೂಡ ಅಂದರೆ ನಮ್ಮ ಶಟರ್ ಕೂಡ ತೆಗೆಯೋಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಮನೆಗಳಿಗೂ ಕೂಡ ಹೋಗದಂಥ ಪರಿಸ್ಥಿತಿ. ಯಾಕಂದರೆ ಆ ಮಟ್ಟಕ್ಕೆ ಹೈಟನ್ನು ಮಾಡ್ತಿದ್ದಾರೆ. ಒಂದು ಕಡೆ ಹೈಟ್ ಮಾಡಿದ್ದಾರೆ, ಇನ್ನೊಂದು ಕಡೆಗೆ ತಗ್ಗು ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಒಂದೇ ಲೆವೆಲ್ ಇರಬೇಕು, ಆದರೆ ಇಲ್ಲಿ ಮಾತ್ರ ಹೈಟ್ ಮಾಡಿದ್ದಾರೆ, ಆದರೆ ಮುಂದೆ ಮತ್ತೆ ಅದನ್ನು ತಗ್ಗು ಮಾಡಿದ್ದಾರೆ. ಈ ರೀತಿಯಾಗಿ ಯಾವುದೇ ರೀತಿಯ ಬ್ಯಾಲೆನ್ಸ್ ಇಲ್ಲದೆ ವರ್ಕ್ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಜಿಬಿಎ ಮಾಡೋದೆಲ್ಲ ಎಡವಟ್ಟಿನ ಕೆಲಸವ, ಇಲ್ಲ ಬೇಕಂತಲೇ ಎಡವಟ್ಟುಗಳನ್ನು ಸೃಷ್ಟಿ ಮಾಡ್ತಾರಾ ಗೊತ್ತಿಲ್ಲ. ಶೇಷಾದ್ರಿಪುರದ ಪ್ಲಾಟ್ಫಾರ್ಮ್ನಲ್ಲಿ ರಸ್ತೆಯಲ್ಲಿ ಕಾಮಗಾರಿ ಅಂತ ಹೇಳಿ 11 ತಿಂಗಳ ಹಿಂದಿನಿಂದ ರಸ್ತೆಯನ್ನು ಅಗೆಯೋದಕ್ಕೆ ಶುರು ಮಾಡಿದ ಜಿಬಿಎ ಇನ್ನೂ ಕಾಮಗಾರಿಯನ್ನು ಸರಿಯಾಗಿ ಶುರು ಮಾಡಿಲ್ಲ. ಹೊಸದಾಗಿ ಡ್ರೈನೇಜ್ ವ್ಯವಸ್ಥೆ ಅಂಥೇಳಿ ಅವೈಜ್ಞಾನಿಕವಾಗಿ ಮಾಡಿದ್ದಾರಂತೆ. ಒಂದೊಂದು ಕಡೆ ಒಂದೊಂದು ಎತ್ತರಕ್ಕೆ ಮಾಡಿರೋದ್ರಿಂದ ನಮ್ಮ ಆಫೀಸು ಮತ್ತು ಶಾಪ್ಗಳ ಶಟರ್ ಸಹ ತೆಗೆಯೋದಕ್ಕಾಗ್ತಿಲ್ಲ ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. 8 ತಿಂಗಳು ಮುಂಚೆ ಎಲ್ಲ ಹೊಡೆದಾಕಿದ್ದಾರೆ. ಪ್ಲಾಟ್ಫಾರ್ಮ್ ರೋಡ್, ಶೇಷಾದ್ರಿಪುರಂ ಪ್ಲಾಟ್ಫಾರ್ಮ್ ರೋಡ್ ಡ್ರೈನೇ ಬ್ಲಾಕ್ ಐತೆ, ಟೋಟಲ್ ಡ್ರೈನ್ ಬ್ಲಾಕ್. ಅದು ಯಾವಾಗ ಕ್ಲೀನು ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಈ ಥರ 2-3 ವರ್ಷಕ್ಕೆ ಎತ್ತದೆ ಕ್ಲೀನ್ ಮಾಡೋದು, ಕಚಡ ಇಲ್ಲಿ ಬಿಸಾಕೋದು, ಈ ಥರ ಯಾರು ಎತ್ತವ್ರು ಇಲ್ಲ. ಅದು ನಮ್ಮ ಕೆಲಸ ಅಲ್ಲ, ಬೇರೆಯವ್ರ ಕೆಲಸ. ಅವ್ರು ಯಾವಾಗ ಬಂದು ಮಾಡ್ತಾರೋ ಗೊತ್ತಿಲ್ಲ. ಇದು ಒಂದು ಲೆವೆಲ್ ಇಲ್ಲ. ಶಟ್ರ್ ಮೇಲೆ ಗೋಡೆ ಕಟ್ಬಿಟ್ಟಿದ್ದಾರೆ. ನಮ್ಮ ಫ್ಯಾಕ್ಟ್ರಿ ಗೇಟ್ಗೆ ಅಲ್ಲಿ ಗೋಡೆ ಮೇಲೆ ಕಟ್ಬಿಟ್ಟಿದ್ದಾರೆ. ಮಳೆ ನೀರು ಬಂದರೆ ಎಲ್ಲಿ ಹೋಗೋದು? ಫ್ಯಾಕ್ಟ್ರಿನಲ್ಲಿ ಎಲ್ಲ ಮಷಿನರಿ ಐತೆ, ಏನು ಹೆಚ್ಚು ಕಡಿಮೆ ಆಗಿಬಿಟ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ರೆ, ಇವಾಗ ರೋಡ್ ಹೈಟ್ ಆಗೈತೆ, ನಮ್ಮ ಫ್ಯಾಕ್ಟ್ರಿ ಕಡೆ ಎಲ್ಲ ಲೋ ಆಗಿಬಿಟ್ರೆ. ನಾನು ಇಲ್ಲಿ ನಿವಾಸಿ, 40 ವರ್ಷದಿಂದ ಇಲ್ಲೇ ನಿವಾಸಿ ಆಗಿದ್ದೀನಿ. ಈ ರೋಡು ಪ್ರತಿ 3 ವರ್ಷಕ್ಕೊಂದ್ಸರಿ ಅಗಿತಾರೆ, ಮತ್ತೆ ಹಾಕ್ತಾರೆ. ಇದು ಸುಮಾರು ಒಂದು 11 ತಿಂಗಳಿಂದ ಅಗ್ದಿದ್ದಾರೆ. ಈ ರೋಡು ಲಾಸ್ಟ್ ಮಾರ್ಚ್ ಏಪ್ರಿಲಿಂದ ಅಗ್ದಿದ್ದಾರೆ. ಇದುವರೆಗೂ ಕಂಪ್ಲೀಟ್ ಮಾಡಿಲ್ಲ. ಇಲ್ಲಿ ನೋಡಿ ಧೂಳು ಎಷ್ಟಿದೆ ಅಂತ. ಈ ಧೂಳು ಗಾಳಿಗೆ ಏನಾಗತ್ತಂದರೆ ಮನೆ ಒಳಗಡೆ ಬರುತ್ತೆ. ಮನೆ ಒಳಗಡೆ ಬಂದುಬಿಟ್ಟು ಇರೋ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ರೆಸ್ಪಿರೇಟ್ರಿ ಇಶ್ಯೂಸು, ಲಂಗ್ ಇಶ್ಯೂಸು ಎಲ್ಲ ಬರ್ತಾ ಇದೆ. ಇದ್ರ ಬಗ್ಗೆ ನಾನು ಸುಮಾರು ಎಲ್ಲರಿಗೂ ಹೇಳಿದ್ದೀನಿ, ಅಷ್ಟೇನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾ ಇಲ್ಲ. ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಬ್ಲಿಕ್ ಅಂದರೆ ಕೇರ್ ಇಲ್ಲ. ನಮ್ಮ ಕಷ್ಟ ಯಾರು ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಸ್ಲ್ಯಾಬ್ಗಳು ಸದ್ಯಕ್ಕೆ ಹಿಂಗೆ ಮುಚ್ಚಿದ್ದಾರೆ, ಎಲ್ಲ ಕಂಪ್ಲೀಟ್ ಆದಮೇಲೆ ಹಾಕ್ತೀನಿ ಅಂತ ಹೇಳಿದ್ರು. ಬಟ್ ಈ ಸ್ಲ್ಯಾಬ್ಗಳಲ್ಲಿ ಸುಮಾರು ನಾನು ನೋಡ್ದಂಗೆ ಒಂದು 3-4 ಜನ ಬಿದ್ದು ಕಾಲು ಕೈ ಮುರ್ಕೊಂಡು ಇಲ್ಲೇ ಇರೋ ಅಪೋಲೋ ಹಾಸ್ಪಿಟಲ್ಗೆ ಹೋಗಿ ಸೇರಿದ್ದಾರೆ. ಸೊ ಇದರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಇದು ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ. ಇದಕ್ಕೇನಾದರೂ ಕ್ರಮ ನಡೆಸಬೇಕು. ಹೌದು, ಈ ಶೇಷಾದ್ರಿಪುರದ ಪ್ಲಾಟ್ಫಾರ್ಮ್ ರಸ್ತೆ ಪಕ್ಕದ ಫುಟ್ಪಾತ್ ಮೇಲೆ ಬೇಕಾಬಿಟ್ಟಿ ಹಾಕಿರುವ ಸ್ಲ್ಯಾಬ್ಗಳಿಂದ ಪ್ರತಿನಿತ್ಯ ಪಾದಾಚಾರಿಗಳು ಬಿದ್ದು ಕಾಲು ಮುರಿದುಕೊಳ್ತಿದ್ದಾರೆ. 11 ತಿಂಗಳಿನಿಂದ ನಿಧಾನಗತಿಯ ಕಾಮಗಾರಿಯ ಕಾರಣ ವಿಪರೀತ ಧೂಳಿನಿಂದ ಈ ರಸ್ತೆಯಲ್ಲಿನ ನಿವಾಸಿಗಳಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಿದೆ. ಕಾಮಗಾರಿ ಯಾವ ಗುತ್ತಿಗೆದಾರರು ಮಾಡಿದ್ದಾರೆ, ಇನ್ನು ಎಷ್ಟು ದಿನ ಕಾಮಗಾರಿ ಅನ್ನೋದನ್ನು ಜಿಬಿಎ ಕೂಡ ಹಾಕಿಲ್ಲ. ಇನ್ನು ಎಷ್ಟು ತಿಂಗಳು ಬೇಕೋ ಈ ಕಾಮಗಾರಿ ಮುಗಿಯೋದಕ್ಕೆ ಅಂಥೇಳಿ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಜನ. ಇಲ್ಲಿನ ಸ್ಥಳೀಯರನ್ನು ಸಂಪರ್ಕ ಮಾಡಿ ಇಲ್ಲೊಂದು ಕಾಮಗಾರಿ ನಡೀತಾ ಇದೆ ಅನ್ನುವಂಥ ಬಗ್ಗೆ ಕೂಡ ಸರಿಯಾದಂಥ ಮಾಹಿತಿಯನ್ನು ಕೊಡಲ್ಲ. ಹೇಗೆಂದರೆ ಹಾಗೆ ಕೆಲಸಗಳನ್ನು ಕಾಮಗಾರಿಯನ್ನು ಮಾಡಿ ಹೋಗ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಇಲ್ಲಿನ ಸ್ಥಳೀಯರು ಮಾಡ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಜಿಬಿಎ ಅಂದರೆ ಕಾಮಗಾರಿಗಳು ಮಾಡುವಂಥದ್ದು ಕಳಪೆ ಕಾಮಗಾರಿ ಅನ್ನೋ ಥರದ ಹೆಸರೇನು ಬರ್ತಾ ಇದೆ, ಅದೆಲ್ಲವೂ ಕೂಡ ಹೋಗಬೇಕು ಅಂದರೆ ಈ ಥರದ ಕಾಮಗಾರಿಗಳನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಇಲ್ಲಾಂದರೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ಪರ್ಸನ್ ರಾಮು ಜೊತೆಗೆ ಮಾದೇಶ್, ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.